ಜಿಬಿಎ ಚುನಾವಣೆಯನ್ನು ಎದುರಿಸೋದಕ್ಕೆ ಎಲ್ಲ ಪಕ್ಷಗಳು ಸಿದ್ಧತೆಗಳನ್ನು ಶುರು ಮಾಡಿಕೊಳ್ತಾ ಇದ್ದಾವೆ ಒಂದೊಂದಾಗಿ. ಈಗ ಮತ್ತೊಂದು ಕಡೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಗ್ರೇಟರ್ ಬೆಂಗಳೂರು ಕಬ್ಜಾ ಮಾಡೋದಕ್ಕೆ ಕಾಂಗ್ರೆಸ್ ಪಡೆ ರಣತಂತ್ರವನ್ನು ಹೆಣಿತಾ ಇರುವಂಥದ್ದು. ಇದರ ಭಾಗವಾಗಿ ಮೊದಲಿಗೆ ಬೆಂಗಳೂರಿನ ಶಾಸಕರು ಹಾಗೆ ಮಾಜಿ ಪಾಲಿಕೆ ಸದಸ್ಯರ ನಡುವೆ ಇರುವಂತಹ ಭಿನ್ನಮತವನ್ನು ಶಮನಗೊಳಿಸೋದಕ್ಕೆ, ಅದನ್ನು ಸರಿಪಡಿಸೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಹಾಗೆ ಮಾಜಿ ಪಾಲಿಕೆ ಸದಸ್ಯರ ನಡುವೆ ಭಿನ್ನಮತವನ್ನು ಶಮನಗೊಳಿಸಿ ಅವರ ನಡುವೆ ಹೊಂದಾಣಿಕೆಯನ್ನು ತರೋದಕ್ಕೆ ಸಮನ್ವಯ ಸಮಿತಿ ರಚನೆಗೆ ಕಾಂಗ್ರೆಸ್ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. ಕೆಪಿಸಿಸಿ ಅಸಮಾಧಾನವನ್ನು ಸರಿಪಡಿಸೋದಕ್ಕೆ, ಹೆಚ್ಚಿನ ವಾರ್ಡ್ಗಳನ್ನು ಗೆಲ್ಲೋದಕ್ಕೆ ಈ ಮೂಲಕ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಅಂದರೆ ಕೋಆರ್ಡಿನೇಷನ್ ಸರಿಯಾಗಿದ್ದರೆ ನಾವು ಹೆಚ್ಚಿನ ವಾರ್ಡ್ಗಳನ್ನು ಗೆಲ್ಲಬಹುದು ಅನ್ನೋದು ಅದರ ಪ್ಲಾನ್. 5 ಪಾಲಿಕೆಗಳಲ್ಲಿ ಕನಿಷ್ಠ 3 ಪಾಲಿಕೆಗಳನ್ನು ಗೆಲ್ಲಲೇಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಈ ರಣತಂತ್ರವನ್ನು ಹೆಣಿತಾ ಇರುವಂಥದ್ದು. ಅಂದರೆ ಟಾರ್ಗೆಟ್ ಇಟ್ಕೊಂಡಿದೆ. ಬೆಂಗಳೂರು ಜಿಬಿಎನಲ್ಲಿ, ಗ್ರೇಟರ್ ಬೆಂಗಳೂರಿನಲ್ಲಿ ಏನು 5 ಪಾಲಿಕೆಗಳಾಗಿದ್ದಾವೆ ಅದರಲ್ಲಿ ಕನಿಷ್ಠ 3ರಲ್ಲಾದರೂ ಕಾಂಗ್ರೆಸ್ನ ಸದಸ್ಯರು ಗೆಲ್ಲಲೇಬೇಕು ಅನ್ನೋದು ಕಾಂಗ್ರೆಸ್ನ ಟಾರ್ಗೆಟ್. 3 ಪಾಲಿಕೆಗಳು ತಮ್ಮ ವಶಕ್ಕೆ ಬರಬೇಕು ಅನ್ನೋದು ಕಾಂಗ್ರೆಸ್ನ ಟಾರ್ಗೆಟ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಯನ್ನು ಆರಂಭಿಸಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ನಗರದ ಶಾಸಕರೇನಿದ್ದಾರೆ ಆ ಶಾಸಕರು ಮತ್ತು ಬೆಂಗಳೂರಿನ ಕಾಂಗ್ರೆಸ್ನ ಮಾಜಿ ಪಾಲಿಕೆ ಸದಸ್ಯರುಗಳೇನಿದ್ದಾರೆ ಅವರುಗಳ ನಡುವೆ ಇರುವಂತಹ ಭಿನ್ನಾಭಿಪ್ರಾಯವನ್ನು ಶಮನಗೊಳಿಸಬೇಕು. ಆ ಭಿನ್ನಾಭಿಪ್ರಾಯವನ್ನು ಶಮನಗೊಳಿಸಿ ಅವರೆಲ್ಲರ ನಡುವೆ ಒಂದು ಸಮನ್ವಯತೆಯನ್ನು ತರಬೇಕು. ಅಂದರೆ ಕೋಆರ್ಡಿನೇಷನನ್ನು ಮಾಡಬೇಕು. ಅದಕ್ಕೋಸ್ಕರ ಒಂದು ಕೋಆರ್ಡಿನೇಷನ್ ಕಮಿಟಿ, ಸಮನ್ವಯ ಸಮಿತಿಯನ್ನು ರಚನೆ ಮಾಡುವಂಥದ್ದು. ಅದರ ಮೂಲಕ ಎಲ್ಲವೂ ಒಂದಾಗಿ, ಎಲ್ಲರೂ ಒಂದಾಗಿ ಒಂದು ರೈಲು ಹಳಿಯ ಪ್ಯಾರಲಲ್ ಆಗಿ, ರೈಲು ಹಳಿಯಂತೆ ಪ್ಯಾರಲಲ್ ಆಗಿ ಹೋಗಬೇಕು. ಆ ಮೂಲಕ ಗ್ರೇಟರ್ ಬೆಂಗಳೂರಿನ ಮೇಲೆ ಕಾಂಗ್ರೆಸ್ ಹಿಡಿತವನ್ನು ಸಾಧಿಸುವಂತೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ರಣತಂತ್ರ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು, ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಸಚಿವರು ಕೂಡ ಹೌದು. ಹೀಗಾಗಿ ಸವಾಲಿನ ಪ್ರಶ್ನೆ ಇದು. ಈ ಹಿನ್ನೆಲೆಯಲ್ಲಿ ಎಲ್ಲ ಬೆಂಗಳೂರು ನಗರದ ಶಾಸಕರ ಜೊತೆಯಲ್ಲಿ ಮತ್ತು ಮಾಜಿ ಪಾಲಿಕೆ ಸದಸ್ಯರ ಜೊತೆಯಲ್ಲಿ ಸಭೆಯನ್ನು ನಡೆಸಿ ಒಂದು ಸಮನ್ವಯ ಸಮಿತಿಯನ್ನು ರಚಿಸೋದಕ್ಕೆ ಕಾಂಗ್ರೆಸ್ ಪ್ಲಾನನ್ನು ಮಾಡಿಕೊಳ್ತಾ ಇದೆ. ನ್ಯೂಸ್ ರೂಮ್ನಿಂದ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಾಂಗ್ರೆಸ್ನಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋದಕ್ಕೆ, ಈ ಮೂಲಕ ಜಿಬಿಎ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇರುವಂಥದ್ದು. ಸಮಸ್ಯೆ ಏನಾಗ್ತಾ ಇದೆ ಅವರ ನಡುವಲ್ಲಿ, ಅಂದರೆ ಯಾವ ರೀತಿಯ ಸಮನ್ವಯದ ಕೊರತೆ ಉಂಟಾಗಿದೆ, ಅದನ್ನು ಹೇಗೆ ಸರಿಪಡಿಸಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು? ನವೀನ್, ಏನು ಆಗಸ್ಟ್ 31 ಒಳಗಡೆ ಜಿಬಿಎ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಈ ಒಂದು ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜಕೀಯ ಚಟುವಟಿಕೆಗಳು ಆರಂಭ ಆಗಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂಥ ಕಾಂಗ್ರೆಸ್ ಶಾಸಕರು ಜೊತೆಗೆ ಮಾಜಿ ಪಾಲಿಕೆ ಸದಸ್ಯರ ನಡುವೆ ಒಂದಷ್ಟು ಭಿನ್ನಮತ ಇರುವಂಥದ್ದು, ಜೊತೆಗೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ ಚುನಾವಣೆ ನಡೆದು 8 ವರ್ಷ ಆಗಿದೆ. ಹಾಗಾಗಿ ಶಾಸಕರು ಮತ್ತು ಮಾಜಿ ಪಾಲಿಕೆ ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲ. ಜೊತೆಗೆ ಈ ಏನು ಮಾಜಿ ಪಾಲಿಕೆ ಸದಸ್ಯರು ಸ್ಪರ್ಧೆ ಮಾಡಿ ಒಂದು ಏನು ವಾರ್ಡ್ಗಳಿತ್ತು ಅದೀಗ 2-3 ವಾರ್ಡ್ಗಳಾಗಿ ವಿಂಗಡಣೆ ಆಗಿರುವಂಥದ್ದು. ಹಾಗಾಗಿ ಏನು ಶಾಸಕರು ಜೊತೆಗೆ ಏನು ಮತ್ತು ಮಾಜಿ ಪಾಲಿಕೆ ಸದಸ್ಯರ ನಡುವೆ ಒಂದಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಕೂಡ ಇತ್ತು. ಯಾಕಂದರೆ ಅಧಿಕಾರ ಇಲ್ಲದೆ ಇರೋದ್ರಿಂದ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಜೊತೆಗೆ ನಾವು ಈಗ ನಮ್ಮ ವಾರ್ಡಿಗೆ ಮಾತ್ರ ಸೀಮಿತ ಆಗ್ತೀವಿ ಅನ್ನೋ ಒಂದು ರೀತಿಯ ಒಂದು ಚರ್ಚೆಗಳು ಕೂಡ ಮಾಜಿ ಪಾಲಿಕೆ ಸದಸ್ಯರು ಮಾಡ್ತಾ ಇರುವಂಥದ್ದು. ಜೊತೆಗೆ ಮುಂದೆ ಚುನಾವಣೆಯನ್ನು ಅದರಲ್ಲೂ ಕೂಡ ಪಾಲಿಕೆಯಲ್ಲಿ ಹೆಚ್ಚು ವಾರ್ಡ್ ಗೆಲ್ಲಬೇಕಾದ್ರೆ ಮಾಜಿ ಪಾಲಿಕೆ ಸದಸ್ಯರ ವಿಶ್ವಾಸ ಮತ್ತು ಅವರು ಏನು ಯಾವ ರೀತಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಜೊತೆಗೆ ಶಾಸಕರ ಜೊತೆ ಕೋಆರ್ಡಿನೇಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಜೊತೆಗೆ ಜನರ ನಾಡಿ ಮಿಡಿತ ಕೂಡ ಮಾಜಿ ಪಾಲಿಕೆ ಸದಸ್ಯರಿಗೆ ಗೊತ್ತಿರುವಂಥದ್ದು. ಹಾಗಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮಾತ್ರ ಬೆಂಗಳೂರಿನಲ್ಲಿರುವಂಥ ವಾರ್ಡ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ನಿಲ್ಲಬೇಕು. ಜೊತೆಗೆ 5 ಮಹಾನಗರ ಪಾಲಿಕೆಗಳಲ್ಲಿ 3 ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಪಿಸಿಸಿ ಮುಂದಾಗಿರುವಂಥದ್ದು. ಏನು
ಶಾಸಕರು ಮತ್ತು ಮಾಜಿ ಪಾಲಿಕೆ ಸದಸ್ಯರ ನಡೆಯುವಂಥ ಅಸಮಾಧಾನ ಏನಿದೆ ಅದನ್ನು ಸರಿಪಡಿಸಿದ್ರೆ ಮಾತ್ರ ತಮಗೆ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇದನ್ನು ಸರಿಪಡಿಸಬೇಕು ಅನ್ನೋದು ಈಗಾಗಲೇ ಕಾಂಗ್ರೆಸ್ ನಾಯಕರಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಹಾಗಾಗಿ ಇನ್ನೇನು ಇದೇ ಒಂದು ವಾರದಲ್ಲಿ ಒಂದಷ್ಟು ಸರಣಿ ಸಭೆಗಳನ್ನು ಮಾಡ್ತಾರೆ. ಪಕ್ಷದಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ, ಜೊತೆಗೆ ಯಾವ ರೀತಿ ಒಂದು ಪ್ಲಾನ್ಗಳನ್ನು ಮಾಡಬೇಕು, ಜೊತೆಗೆ ಎಲ್ಲಿನ ಸಮಸ್ಯೆಗಳೇನು, ಜೊತೆಗೆ ಜನರ ವಿಶ್ವಾಸವನ್ನು ತೆಗೆದುಕೊಳ್ಬೇಕಾದ್ರೆ ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಏನು ಕೋಆರ್ಡಿನೇಷನ್ ಮುಖಾಂತರ ಈ ಒಂದು ಚುನಾವಣೆಗೆ ಸಿದ್ಧತೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಲಿಕ್ಕೆ ಕೆಪಿಸಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ನವೀನ್, ಮಂಜುನಾಥ್, ಇಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅಲ್ಲೇನೆ ಸಿಎಂ ಬಣ, ಡಿ.ಸಿ.ಎಂ ಬಣ, ಕೆಪಿಸಿಸಿ ಅಧ್ಯಕ್ಷರ ಬಣ ಅಂತೇಳಿ ಬಣಗಳಾಗಿರುವಂತಹ ಸಂದರ್ಭದಲ್ಲಿ, ಸಚಿವರು ಶಾಸಕರ ನಡುವೆಯೇ ಬಣಗಳಾಗಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಬೆಂಗಳೂರು ಶಾಸಕರು ಹಾಗೆ ಮಾಜಿ ಪಾಲಿಕೆ ಸದಸ್ಯರ ನಡುವೆ ಹೊಂದಾಣಿಕೆ ತರೋದಕ್ಕೆ ಸಾಧ್ಯತೆಗಳಿದೆಯಾ? ಯಾಕೆಂದ್ರೆ ಇಲ್ಲೂ ಕೂಡ ಮತ್ತೆ ಮುಂದಾಳತ್ವ ವಹಿಸಬೇಕಾಗಿರೋದು ಸಿಎಂ, ಡಿ.ಸಿ.ಎಂ ಅವರೇನೆ. ಸಾಧ್ಯತೆಗಳಿದೆಯಾ ಇದು? ಖಂಡಿತವಾಗೂ ನೀವು ಹೇಳಿದಾಗೆ ಒಂದು ಕಡೆ ಸಿಎಂ ಬಣ ಏನು ಮಾಜಿ ಪಾಲಿಕೆ ಸದಸ್ಯರಿದ್ದಾರೆ, ಜೊತೆಗೆ ಡಿ.ಸಿ.ಎಂ ಬೆಂಗಳೂರಿನ ಉಸ್ತುವಾರಿ ಆಗಿರೋದ್ರಿಂದ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು. ಯಾಕಂದರೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಬೆಂಗಳೂರಿನಲ್ಲೇ ಒಂದು ಏನು ಪಕ್ಷವನ್ನು ಆಡಳಿತಕ್ಕೆ ಅಧಿಕಾರಕ್ಕೆ ತರದೇ ಇದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಇವತ್ತು ಸುರ್ಜೇವಾಲಾ ಅವರು ಕೂಡ ಒಂದಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸಿಎಂ, ಡಿ.ಸಿ.ಎಂ ಕೂಡ ಇರ್ತಾರೆ, ಜೊತೆಗೆ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರು ಇರ್ತಾರೆ. ಹಾಗಾಗಿ ಏನು ಹೈಕಮಾಂಡ್ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೆ, ಜೊತೆಗೆ ಸಿಎಂ, ಡಿ.ಸಿ.ಎಂ ಅವರು ಏನು ಒಂದು ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆ ಶಾಸಕರು ಕೂಡ ಇರುವಂಥದ್ದು, ಜೊತೆಗೆ ಏನು ಮಾಜಿ ಪಾಲಿಕೆ ಸದಸ್ಯರು ಕೂಡ ಇರುವಂಥದ್ದು. ಆದರೆ ಸಿಎಂ ಮತ್ತು ಡಿ.ಸಿ.ಎಂ ಅವರ ಬಣಗಳು ಏನಾದರೂ ಇಲ್ಲೂ ಕೂಡ ಫೈಟ್ ನಡೆದ್ರೆ ಅದು ನೇರವಾಗಿ ಕಾಂಗ್ರೆಸ್ JDSಗೆ ಲಾಭ ಆಗುತ್ತೆ. ಹಾಗಾಗಿ ಈ ಒಂದು ಏನು ಸುಮಾರು 10 ವರ್ಷ ಆದ ನಂತರ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಪಾಲಿಕೆ ಸದಸ್ಯರು ಕೂಡ ತಮ್ಮ ನಾಯಕರು ಏನು ಸೂಚನೆ ಕೊಡ್ತಾರೆ, ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅದನ್ನು ಪಾಲಿಸಲೇಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂಥದ್ದು. ಆದರೆ ಏನು ನೀವು ಹೇಳಿದಾಗೆ ಏನು ಬಣ ರಾಜಕೀಯ ಏನಿದೆ ಇದು BBMP ಚುನಾವಣೆ ಅಂದರೆ ಗ್ರೇಟರ್ ಬೆಂಗಳೂರು ಚುನಾವಣೆ ಮೇಲೆ ಎಫೆಕ್ಟ್ ಆದರೆ ಅದು ನೇರವಾಗಿ ವಿರೋಧ ಪಕ್ಷಗಳಿಗೆ ಲಾಭ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಲಾಭ ಅನ್ನೋದು ಎಲ್ಲ ನಾಯಕರು ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಂಡು ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸುವ ಅನಿವಾರ್ಯತೆ ಕೂಡ ಈಗ ಮಾಜಿ ಕಾರ್ಪೊರೇಟರ್ಗಳಿಗೆ ಇರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.